ರಾವಣನು ಸನ್ಯಾಸಿ ವೇಷವ ತಾಳಿ ಬಂದ. ರಾವಣನು ಸನ್ಯಾಸಿ ವೇಷವ ತಾಳಿ ಬಂದ. ಕಾವಿ ವಸನವೋ ಕೈಯ ಜಪಸವ ಕವಲು ದಂಡಗ ಮಂಡಲುಗಳು ರಾವಣನು ಸನ್ಯಾಸಿ ವೇಷವ ತಾಳಿ ಬಂದ. ಶಂಕರ ಹರ 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 ಮಹೋದೇವ. ನಮ್ಮ ಪರಿಚಯ ಆಯ್ತು ನಿಮಗೆ. ಹಾಗಿದ್ದರೆ ನಮ್ಮ ಕೆಲಸ ಅರ್ಥ ಆದ ಹಾಗೆ. ಚತುರ್ದಶ ಭುವನದಲ್ಲಣ ರಾವಣೇಶ್ವರ ನಾನೇ. ಇದು ವೇಷ. ಮೋಸ ಮಾಡುವುದಕ್ಕಾಗಿ ಮಾಡಿದ ವೇಷ ಇದು. ನನ್ನ ತಂಗಿಗಾದ ಅಪಮಾನಕ್ಕೆ ಪ್ರತೀಕಾರವನ್ನ ತೀರಿಸಿಕೊಳ್ಳಬೇಕು. ಅದಕ್ಕಾಗಿಯೇ ವೇಷ ಮಾಡಿದ್ದೇನೆ. ಮತ್ತೆ ನಾನೊಬ್ಬನೇ ಹೋಗುವುದಲ್ಲ. ಈ ಕೆಲಸಕ್ಕಾಗಿ ಮಾರೀಚನನ್ನ ಜೊತೆಗೂಡಿದ್ದೇನೆ. ಮೊದಲಾಗಿ ಹೋಗಿ ಕೇಳಿದೆ, ಬರುವುದಿಲ್ಲ ಅಂತ ಹೇಳಿದ. ಎತ್ತಿಯ ಚಂದ್ರಹಾಸವನ್ನ ಪ್ರಾಣ ಭಯದಿಂದ ಒಪ್ಪಿಕೊಂಡಿದ್ದಾನೆ. ಮತ್ತೆ ಹುಚ್ಚರಂತೆ ಏನೇನೆಲ್ಲ ಹೇಳಿದ್ದಾರೆ. ಇರುವೆ ಕೈಯಲ್ಲಿ ಸಾಯುವುದಕ್ಕಿಂತ ಆನೆ ಕೈಯಲ್ಲಿ ಸಾಯುವುದು ದೊಡ್ಡದಂತೆ. ನನ್ನ ಕೈಯಲ್ಲಿ ಸಾಯುವುದಕ್ಕಿಂತ ರಾಮನ ಕೈಯಲ್ಲಿ ಸತ್ತರೆ ಅವನಿಗೆ ಶ್ರೇಷ್ಠ ಅಂತೆ. ಹುಚ್ಚರಾಗೆ ಏನೇನೆಲ್ಲ ಹೇಳಿದ್ದಾರೆ. ಅದು ನಮಗೆ ಅಗತ್ಯವಿಲ್ಲ. ನಮ್ಮ ಕೆಲಸ ಆದ್ರೆ ಆಯ್ತು. ಬರಬೇಕಿತ್ತಲ್ಲ, ಎಲ್ಲೇ ಹೋದೆ ಅವನು. ಮಾರೀಚ ಬಂದ ಹೊನ್ನ ಬಣ್ಣದ ಮೃಗದ ರೂಪದಿ ಚನ್ನ ಚಲುವಿನ ಹೆಜ್ಜೆ ಗತಿಯಲ್ಲಿ ಬಣ್ಣ ಬೆಡಗಿನ ನೃತ್ಯದಲ್ಲಿ ಬಣ್ಣ ಬೆಡಗಿನ ನೃತ್ಯದಲ್ಲಿ ಬಣ್ಣ ಬೆಡಗಿನ ನೃತ್ಯದಲ್ಲಿ ಮಾರೀಚ ಬಂದ ಹೊನ್ನ ಬಣ್ಣದ ಮೃಗದ ರೂಪದಿ ಚನ್ನ ಚಲುವಿನ ಹೆಜ್ಜೆ ಗತಿಯಲ್ಲಿ ಬಣ್ಣ ಬೆಡಗಿನ ನೃತ್ಯದಲ್ಲಿ ಬಣ್ಣ ಬೆಡಗಿನ ನೃತ್ಯದಲ್ಲಿ ಬಣ್ಣ ಬೆಡಗಿನ ನೃತ್ಯದಲ್ಲಿ ಮಾರೀಚ ಬಂದ. ಎಂತಹ ವೇಷ! ವೇಷ ಮಾಡುವುದಕ್ಕೆ ನಿನ್ನನ್ನು ಬಿಟ್ಟರೆ ಮತ್ತೆ ಯಾರು ಇಲ್ಲ. ನೀನು ಹೇಳಿದ ಮೇಲೆ ಆಗಲೇಬೇಕಲ್ಲ ಮಾಡಬೇಕು. ಚಂದದ ವೇಷ. ವೇಷಕ್ಕೆ ತಕ್ಕ ನರ್ತನವನ್ನು ಮಾಡಬೇಕು. ಮಾತಾಡಿದ್ರೆ ಜಾಗ್ರತೆ. ಎಲ್ಲಿ ಮಾತನಾಡಬೇಕು ಅಲ್ಲಿ ಮಾತನಾಡಬೇಕು. ಹೇಳಿದ್ದು ನೆನಪಿದೆಯಲ್ಲ. ಇಂದಿನ ಮುಖ್ಯ ಆಕರ್ಷಣೆ ನೀನು. ಬಾಯಿಗೆ ರಾವಣನು ಸನ್ಯಾಸಿ ವೇಷವ ತಾಳಿ ಬಂದ ಹೊನ್ನ ಬಣ್ಣದ ಮೃಗದ ರೂಪದಿ ಚನ್ನ ಚಲುವಿನ ಹೆಜ್ಜೆ ಗತಿಯಲ್ಲಿ ಚನ್ನ ಚಲುವಿನ ಹೆಜ್ಜೆ ಗತಿಯಲ್ಲಿ ಹೊನ್ನ ಬಣ್ಣದ ಮೃಗದ ರೂಪದಿ ರಾವಣನು ಸನ್ಯಾಸಿ ವೇಷವ ತಾಳಿ ಬಂದ ಮಾರೀಚ ಬಂದ ಮಾರೀಚ ಬಂದ ಮಾರೀಚ ಬಂದ ಮಾರೀಚ ಬಂದ
ನೋಡಿ ಜಾನಕಿ ನೋಡಿ ಜಾನಕಿ ಭ್ರಮೆಗೊಂಡು ದೀನ್ ದಿನ ತಕ ದಿನ ದೀನ್ ದಿನ ತಕ ದಿನ ದೀನ್ ದಿನ ತಕ ದಿನ ದೀನ್ ದಿನ ದಿದಿ 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 ತೋಂತ ತೋಂತ ದಿನ ದೀನ್ ತಾದಿನ ದಿನ ದಿನ ತಾದಿನ ನೋಡಿದೆಯಾ ರಾಮ ನೋಡಿದೆಯಾ ನೋಡಿದೆಯಾ ರಾಮ ನೋಡಿದೆಯಾ ರಾಮ ನೋಡಿದೆಯಾ ದೊಡ್ಡ ಕಾಡಿನಿಂದ ಓಡಿ ಬಂದು ದೊಡ್ಡ ಕಾಡಿನಿಂದ ಓಡಿ ಬಂದು ಆಡುವಂತ ಬೊಮ್ಮಿಗವ ಆಡುವಂತ ಬೊಮ್ಮಿಗವ ಆಡುವಂತ ಬೊಮ್ಮಿಗವ ನೋಡಿದೆಯ ರಾಮ ನೋಡಿದೆಯ ಸಣ್ಣ ಸಣ್ಣ ಕಾಲದೆರಳು ಸಣ್ಣ ಸಣ್ಣ ಕಾಲದೆರಳು ಸಾಲಿ ನುಗುರು ಭಾವಂಗಳ ಸಾಲಿ ನುಗುರು ಭಾವಂಗಳ ತನ್ನಂಗ ತಿನ್ನಂಗ ದಿಕ್ಕಿದಕೋ ತನ್ನಂಗ ತಿನ್ನಂಗ ದಿಕ್ಕಿದಕೋ ತನ್ನಂಗ ತಿನ್ನಂಗ ದಿಕ್ಕಿದಕೋ ಎಂದು ಕುಣಿವ ಮೃಗವ ಎಂದು ಕುಣಿವ ಮೃಗವ ನೋಡಿದೆಯ ರಾಮ ನೋಡಿದೆಯ ರಾಮ ನೋಡಿದೆಯ ನೋಡಿದೆಯ ರಾಮ ನೋಡಿದೆಯ ರಾಮ ನೋಡಿ ಸ್ವಾಮಿ, ಎಲ್ಲಿ ನೋಡಿದರು ಎಲ್ಲಿ ನೋಡಿದರು ಎಲ್ಲಿ ನೋಡಿದರು ಆ ಹರಿಣವೇ ಕಾಣಿಸುತ್ತಾ ಇದೆ. ಆ ಹರಿಣದ ಚಂದವನ್ನ ನೋಡಿ ಸ್ವಾಮಿ.
ಅದೆಷ್ಟು ಜಿಂಕೆಗಳನ್ನೆಲ್ಲ ನಾವು ಕಂಡವರಲ್ಲ. ಹೌದು. ಅದೆಷ್ಟನ್ನೋ ಕಂಡದಿದ್ದರೂ ಕೂಡ ಈ ಜಿಂಕೆಯಲ್ಲೊಂದು ಹೊಸತನವನ್ನ ವಿಶೇಷವನ್ನು ನಾನು ಕಾಣುತ್ತಾ ಈ ಇದ್ದೇನೆ. ಪ್ರದೇಶದಲ್ಲಿ ನಾವಿರುವಂತಹ ಸಂದರ್ಭದಲ್ಲಿ ಅನೇಕ ಹಣ್ಣುಗಳನ್ನು ಗಮನಿಸಿದ್ದೇವೆ ನಾವು. ಅಲ್ವೇ? ಉಳಿದವುಗಳಿಗಿಂತಲೂ ಭಿನ್ನವಾಗಿದೆ ಇದು ಅಂತ ನನಗೆ ಸೂಚಿಸ್ತಾ ಇದ್ದೀಯ ಅಂತ ಆದ್ರೆ ಏನು ವಿಶೇಷವನ್ನು ಕಂಡೆ ನೀನು ಅದರಲ್ಲಿ? ಅದರಲ್ಲಿ ಆ ಬಣ್ಣವನ್ನ ನೋಡಿ ಸ್ವಾಮಿ. ಯಾವ ಬಣ್ಣ? ಒಳ್ಳೆ ಬಂಗಾರದ ಮೈ ಬಣ್ಣ. ಅದರ ಮೇಲೆ ಪಂಚವರ್ಣದ ಲೇಖೆ. ನೋಡುವುದಕ್ಕೆ ಕಣ್ಗಾನಂದ. ಆಮೇಲೆ ಅನುಭವಿಸುವವರಿಗೆ ರಥಗಾನಂದ. ಮನಸ್ಸಿಗೆ ಪರಮಾನಂದವನ್ನು ಉಂಟು ಮಾಡಬಹುದಾದಂತಹ ಪ್ರಾಣಿ. ವಿಶೇಷವಾಗಿ ಗಮನಿಸಿದ್ದೆಯಾದ್ರೆ ಚಿಕ್ಕ ಚಿಕ್ಕ ಕಾಲು ಬೆರಳು, ಉಗುರುಗಳ ಸಾಲು. ನೋಡಿ ಸ್ವಾಮಿ, ನೋಡಿ ಸ್ವಾಮಿ, ಚಿಗರು ನೋಡಿ ಸ್ವಾಮಿ. ಏನಾಯ್ತು? ಹುಲ್ಲನ್ನು ಮೇಯುವಂತಹ ಚಂದವನ್ನ ನೋಡಿ, ನಮ್ಮೆಡೆಗೆ ಆಗಾಗ ಕದ್ದು ನೋಡುವಂತಹ ಆ ನೋಟವನ್ನ ನೋಡಿ, ಯಾರ ಹೃದಯವಾದರೂ ತನ್ನೆಡೆಗೆ ಸೆಳೆಯಬಲ್ಲಂತಹ ಆಕರ್ಷಣೀಯವಾಗಿ ಇಲ್ಲ ಅಲ್ವೇ ಸ್ವಾಮಿ? ಸ್ವಾಮಿ ಸ್ವಾಮಿ, ಆ ಹರಿಣವನ್ನ ನೋಡುವಾಗ ನನಗೆ ಬೇಕು. ಅಂದ್ರೆ ನೋಡಿ ಸಂತೋಷ ಪಟ್ಟವಳಲ್ಲ ನೀನು. ಬೇಕೆನ್ನುವ ಬೇಕು. ಅದಕ್ಕೆ ಆ ಹರಿಣವನ್ನ ಓಡಿ ಹೋಗುವುದರ ಪೂರ್ವದಲ್ಲಿ ಹಿಡಿದು ತಂದೆ ಸ್ವಾಮಿ. ಸುಮ್ಮನೆ ಸರಸಿ ಜಾಂಬಟಿ ನಿನ್ನ ಮರಳು ಮಾಡಲು ಬಂದ. ಸರಸಿ ಜಾಂಬಟಿ ನಿನ್ನ ಮರಳು ಮಾಡಲು ಬಂದ. ಗುರುಳರ ಕಪಟ ಕಾಣೆ, ಆ ಗುರುಳರ ಕಪಟ ಕಾಣೆ.